ಹಲೋ ವೀಕ್ಷಕರೇ, ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಮ್ಮ ಜಾತ್ರೆಯದು ಪುಷ್ಪ ಪಲ್ಲಕ್ಕಿ ಮಾಡ್ತಾ ಇದೆ. ಸೊ ಅದ್ರದ್ದು ತೋರಿಸ್ಕೊಡೋಣ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇದು ತುಂಬ ಡಿಲೇಡ್ ವ್ಲಾಗ್ ಅಂತಲೇ ಹೇಳ್ಬೋದು. ಎಡಿಟ್ ಮಾಡಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ತುಂಬ ಡಿಲೇ ಆಯಿತು. ಸೊ ಹೆಂಗೂ ಇರೋದೇ ತಾನೇ ಆಗಿಬಿಡೋಣ ಅಂತ ಎಡಿಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಸೊ ನಮ್ಮೂರ ಜಾತ್ರೆಯಲ್ಲಿ ಬಂದುಬಿಟ್ಟು ಅಂದರೆ ಕರಗ ನಡೆಯುತ್ತಲ್ವ, ಸೊ ಅದ್ರದ್ದು ಪಲ್ಲಕ್ಕಿಗಳು, ಪುಷ್ಪ ಪಲ್ಲಕ್ಕಿಗಳು 9 ಹೋಗುತ್ತೆ. 9ನ್ನ ರೆಡಿ ಮಾಡಿಬಿಟ್ಟು 9 ಪಲ್ಲಕ್ಕಿನ ಈ ಥರ ಮೆರವಣಿಗೆ ಮಾಡ್ತಾರೆ. ಸೊ ಅದನ್ನು ನಾನು ಫಸ್ಟಿಂದ ತೋರಿಸ್ಕೊಡ್ತಾ ಇದ್ದೀನಿ. ಸೊ 9 ಒಂದೊಂದಾಗಿ ಹೋಗ್ತಾ ಇದೆ, ನೋಡ್ಬೋದು ನೀವು. ಒಂದೊಂದು ಪಲ್ಲಕ್ಕಿಯಲ್ಲಿ ಒಬ್ಬೊಬ್ಬರು ದೇವರು ಇರ್ತಾರೆ. ಒಂದು ಹತ್ರ ಸೀತಾರಾಮ, ಒಂದು ಹತ್ರ ಆಂಜನೇಯ, ಈ ಥರ ಎಲ್ಲರ ಅಂದರೆ ನನಗೂ ಕ್ಲಾರಿಟಿಯಾಗಿ ಗೊತ್ತಿಲ್ಲ. ಸೊ ಎಲ್ಲ ದೇವ್ರನ್ನೂ ಇಟ್ಟಿರ್ತಾರೆ. ಒಂದೊಂದು ಪಲ್ಲಕ್ಕಿಯಲ್ಲಿ ಒಬ್ಬೊಬ್ರು, ಒಂದು ಪಲ್ಲಕ್ಕಿನ ಒಬ್ಬೊಬ್ರು ತಗೊಂಡಿರ್ತಾರೆ. ಅವ್ರದ್ದೇ ಇದರಲ್ಲಿ ಅವ್ರವರು ನಡೆಸ್ಕೊತಾರೆ. ಜನರೇಟ್ರದ್ದು ಒಬ್ಬದು. ಸೊ ಅದೆಲ್ಲ ಆ ಪಲ್ಲಕ್ಕಿಯವ್ರು ಯಾರು ಇರ್ತಾರೆ ಅದ್ರದ್ದು ಮಾತ್ರ ನೋಡ್ಕೋತಾರೆ. ಸೊ ಇದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಒಬ್ಬರು ತಯಾರು ಮಾಡಿಸ್ತಾರಲ್ವ, ಅದು 9 ಪಲ್ಲಕ್ಕಿನೂ ಹೋಗುತ್ತೆ, ನೋಡ್ಬೋದು ನೀವು. ಸೊ ಮಾರ್ನಿಂಗ್ ಆಗೋಯ್ತು. ಈಗ ಪಲ್ಲಕ್ಕಿ ಎಲ್ಲ ಹೋಗ್ಬಿಟ್ಟ ಮೇಲೇ ಕರಗ ದೇವ್ರು ಬರ್ತಾರೆ ನೋಡಿ. ಕರಗ ದೇವರು ಮಾರ್ನಿಂಗ್ ಅಂದರೆ ಮಾರ್ನಿಂಗ್ 5:10 ಏನೋ ಟೈಮ್ ಆಗ್ತಾಯಿದೆ. ಸೊ ಆ ಟೈಮಲ್ಲಿ ಕರಗ ಬರ್ತಾ ಇರೋದು. ನಾವು ಅದೇ ಟೈಮ್ಗೆ ಮಕ್ಕಳನ್ನ ಎಲ್ಲ ಕರ್ಕೊಂಡು ಕರಗ ನೋಡೋಕ್ಕೆ ಹೋಗಿದ್ದೀವಿ. ಹಸಿ ಕರಗ ಮೊದಲನೇ ಸತಿ ನಾನು ನೋಡ್ತಾ ಇರೋದು. ಹಸಿ ಕರಗನ ಈ 10 ವರ್ಷದಿಂದ ನಾನು ನೋಡಿರಲಿಲ್ಲ. ಸೊ ನಾನು ಫಸ್ಟ್ ಟೈಮು ಇಷ್ಟೊಂದು ಹತ್ರದಿಂದ ಇಷ್ಟೊಂದು ಬೆಳಗ್ಗೆನೆ ಕರಗನ ನೋಡ್ತಾ ಇರೋದು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಬೆಳಗ್ಗೆನೆ ಮಾರ್ನಿಂಗ್ ಹೊತ್ತಲ್ಲಿ ದೇವ್ರನ್ನ ನೋಡೋದು ಅಂತಂದರೆ ಅದು ಮನಸ್ಸಿಗೆ ಒಂಥರ ಖುಷಿ ಅನಿಸುತ್ತೆ. ಸೊ ತುಂಬ ಹ್ಯಾಪಿ ಆಯಿತು. ಅದಕ್ಕೆ ನಿಮಗೂ ಎಲ್ರಿಗೂ ತೋರಿಸ್ಕೊಟ್ಬಿಡೋಣ ಅಂತ ನಮ್ಮೂರು ಬೇತಮಂಗಲದ ಕರಗ ಜಾತ್ರೆಯ ಪಲ್ಲಕ್ಕಿಗಳು ಮತ್ತು ಕರಗನ ತೋರಿಸೋಣ ಅಂತ ನಿಮಗೆ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಪ್ರತಿಯೊಂದು ಮನೆ ಹತ್ರನೂ ಬರ್ತಾರೆ. ಬಂದುಬಿಟ್ಟು ಅವರು ಮಾಡೋ ಪೂಜೆ ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ಮಂಗಳಾರತಿ ಕೊಟ್ಟ ಮೇಲೇ ಹೋಗ್ತಾರೆ. ಅಲ್ಲಿವರೆಗೂ ಹೋಗೋದಿಲ್ಲ. ಪ್ರತಿಯೊಂದು ಮನೆ ಹತ್ರನೂ ಹೋಗ್ತಾರೆ. ಈ ಥರ ಅವರು ಯಾರ್ಯಾರು ಕರೆದಿರ್ತಾರೋ ಅವ್ರ ಹತ್ರ. ಮತ್ತು ಇಲ್ಲಿ ಬಂದುಬಿಟ್ಟು ಅಲ್ಲಿ ಹಾಲು ಇದೆಲ್ಲ ಕೊಡ್ತಾರೆ. ಅವರು ಇದಕ್ಕೆ ಯಾರು ನೋಡಬಾರ್ದು ಅಂತ ಬಟ್ಟೆ ಎಲ್ಲ ಸುತ್ತ ಕಟ್ಬಿಟ್ಟು ಹಾಲು ಕೊಡ್ತಾರೆ. ಮತ್ತು ಎಲ್ಲ ಆದಮೇಲೆ ಎಲ್ಲ ತೆಗೆದ್ಬಿಟ್ಟು ನಾರ್ಮಲಾಗಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ, ಅಷ್ಟೇ. ನೋಡ್ಬೋದು ನೀವು. ಸುಮ್ಮನೆ ಹಸಿ ಕರಗ. ಸೊ ಹಸಿ ಕರಗ ಇದು ಬಂದುಬಿಟ್ಟು ಇವಾಗ ಇವರು ಬಂದುಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಪ್ರತಿಯೊಂದು ಮನೆ ಹತ್ರನೂ ಹೋಗ್ತಾರೆ. ಅಂದರೆ ಸುತ್ತಮುತ್ತ ಊರು ಇರುತ್ತಲ್ಲ, ಆ ಊರಿಗೂ ಸಹ ಹೋಗ್ತಾರೆ. ನಡ್ಕೊಂಡೇ ಹೋಗ್ತಾರೆ. ತುಂಬ ಬಿಸಿಲಿದೆ, ಆದ್ರೂ ಆ ಬಿಸಿಲಲ್ಲೇ ನಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ದೇವರು ಎಂಥದ್ದು ಬೇಕು ಅವರು ಮುಂದೆ ಜನ ಇರ್ತಾರೆ. ದೇವ್ರನ್ನ ನಂಬೋದಂತಂದರೆ ಅಷ್ಟೊಂದು ಸುಲಭ ಅಲ್ವಲ್ಲ. ಸೊ ಅವ್ರ ಮೇಲೆ ನಂಬಿಕೆ ಇಟ್ಟರೆ ನಮಗೂ ಕೊಡ್ತಾರೆ ಅವರು. ಸೊ ಸಾಯಂಕಾಲದ ತನಕ ಎಲ್ಲ ನೋಡಿಕೊಂಡು ನಮಗೆ ಇವಾಗ ಟೈಮ್ ಬಂದುಬಿಟ್ಟು 3:30 ಮೇಲೆ ಆಗ್ತಾಯಿದೆ. ಸೊ ಇವಾಗ ನಮ್ಮ ಮನೆಗಳ ಹತ್ರ ಬಂದಿದ್ದೆ ದೇವರು. ನಾವು ಪೂಜೆ ಎಲ್ಲ ಮಾಡ್ಕೋತಾ ಇದ್ದೀವಿ. ಇಲ್ಲಿ ಇನ್ನೊಂದು ವಿಷಯ ಬಂದುಬಿಟ್ರೆ, ಪೂಜೆ ಎಲ್ಲ ಮಾಡಿಕೊಂಡು ಮಲ್ಕೋತಾ ಇದ್ದಾರೆ ನೋಡಿ. ಮಲ್ಕೋತಾ ಇರೋದು ಏನಕ್ಕಂತಂದರೆ, ದೇವರು ಈಗ ಕರಗ ಎತ್ತಿದಾರಲ್ವ, ಅವ್ರ ಮೇಲೆ ದೇವ್ರು ಇರ್ತಾರಲ್ವ. ಸೊ ಅವರು ನಮ್ಮನ್ನ ಈ ಥರ ದಾಟ್ಕೊಂಡು ಹೋದರೆ ನಮಗೇನಾದರೂ ಇದ್ದರೆ ಇಂಥದ್ದು ಏನಾದರೂ ನಾವು ಅಂದ್ಕೊಂಡಿದ್ದು ಹರಕೆ ಎಲ್ಲ ತೀರುತ್ತೆ ಅಂತ. ಓಕೆ, ಹಾಗೆ ಮೊದಲನೇದಾಗಿ ಯಾರಾದರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡು ನಾನು ನಂಬ್ತಾ ಇದ್ದೀನಿ. ಓಕೆ, ನಮಗೆ ಸಪೋರ್ಟ್ ಮಾಡಿ. ನೋಡಿ, ಲಾಸ್ಟಲ್ಲಿ ಈ ಥರ ಒಂದು ಮನೆ ಹತ್ರ ನಿಂತ್ಕೊಂಡು ಡ್ಯಾನ್ಸ್ ಆಡಿಬಿಟ್ಟು ಸುತ್ತ ರೌಂಡ್ ಹಾಕಿ ಮತ್ತೆ ಹೋಗ್ತಾರೆ. ಇಷ್ಟೇ, ಕರಗ ಜಾತ್ರೆ ಮುಗೀತು. ಓಕೆ, ಬೈ ಫ್ರೆಂಡ್ಸ್.